ಮಂಗಳೂರಿನಲ್ಲಿ ಆರೋಗ್ಯದ ಹಸಿರು ಕನಸು ಬೆಳೆಸುತ್ತಿರುವ ಆಯುರ್ವೇದಿಕ್ ಡಾಕ್ಟರ್. ಆಸ್ಪತ್ರೆಯಲ್ಲಿ ಸಸ್ಯ ಬೆಳೆಸುವುದು ಯಾಕೆ ಅಂತ ಕೇಳಬಹುದು. ಆದರೆ ಮಂಗಳೂರಿನ ಕದ್ರಿಯಲ್ಲಿರುವ ಸಂಜೀವಿನಿ ಆಯುರ್ವೇದಿಕ್ ಕ್ಲಿನಿಕ್ ಅನ್ನು ನೋಡಿದ್ರೆ ಉತ್ತರ ಸ್ಪಷ್ಟವಾಗುತ್ತದೆ. ಇಲ್ಲಿ ವೇದ್ಯೆ ಡಾಕ್ಟರ್ ಮೀರಾ ಅವರು ತಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಕೇವಲ ಔಷಧಿ ನೀಡುತ್ತಿಲ್ಲ, ಅವರು ಆರೋಗ್ಯವನ್ನೇ ಬೆಳೆಸುತ್ತಿದ್ದಾರೆ. ಗ್ರೀನ್ ಅಂದ್ರೆ ಒಂದು ಸೂಪರ್ ಫುಡ್. ಅದು ಮೈಕ್ರೋ ಗ್ರೀನ್ ಹೇಳುದು ಯಾವುದೇ ಒಂದು ಫುಲ್ ಗ್ರೋನ್ ಗಿಡಕ್ಕಿಂತ ಅದನ್ನು ಬೆಳೆಸುವುದು ಸಹ ಸುಲಭ. ಫುಲ್ ಗ್ರೋನ್ ಗಿಡದಲ್ಲಿ ಇರುವ ವಿಟಮಿನ್ಸ್ ಯಾವುದು, ಈಗ ಒಂದು ಫಾರ್ ಕಂಪ್ಯಾರಿಸನ್ ಅಲ್ಲಿ ನೀವು ಈಗ ಒಂದು ರ್ಯಾಡಿಶ್ ಅಂತ ಇಟ್ಕೊಳ್ಳಿ. ರ್ಯಾಡಿಶ್ ಫುಲ್ ಬೆಳೆದು ಯಾವಾಗ ನೀವು ರ್ಯಾಡಿಶ್ ಅನ್ನು ತಿಂತೀರಿ ಅದರಲ್ಲಿರುವ ವಿಟಮಿನ್ಸ್ ಗೆ ಕಂಪೇರ್ ಮಾಡಿದ್ರೆ 40 ಪಟ್ಟು ಹೆಚ್ಚು ವಿಟಮಿನ್ಸ್ ನಮ್ಮ ಈ ಮೈಕ್ರೋಗ್ರೀನ್ ಅಲ್ಲಿ ಇರ್ತದೆ. ಮೈಕ್ರೋಗ್ರೀನ್ ಅಂದ್ರೆ ನಾವು ಅದನ್ನು ಇಲ್ಲಿ ಒಂದು ಆರ್ಟಿಫಿಷಿಯಲ್ ಒಂದು ಎನ್ವೈರನ್ಮೆಂಟ್ ಮಾಡಿ ಬೆಳೆಸುವಂಥದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಇರೋದಿಲ್ಲ. ಇದಕ್ಕೆ ಬಳಸುವಂತ ಬೀಜ ಸಹ ಒಂದು ಸ್ಪೆಷಲ್ ಕ್ವಾಲಿಟಿದು ಇರ್ತದೆ. ಅದಕ್ಕೆ ಯಾವುದೇ ಒಂದು ಕುಲಾಂತರಿ ಅಲ್ಲದ ಮತ್ತೆ ನಾನ್ GMO ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಯಾವುದೇ ಒಂದು ಕೆಮಿಕಲ್ ಬಳಸದೆ ಪೋಲಿನೇಟೆಡ್ ಸೀಡ್ಸ್ ಅನ್ನ ಯೂಸ್ ಮಾಡಿ ಮಾಡುವಂಥದ್ದು. ಮತ್ತೆ ಇದಕ್ಕೆ ತುಂಬಾ ಕಾಯ್ಲಿಕ್ಕಿಲ್ಲ, ಯಾಕೆಂದ್ರೆ ಇದು ಬೆಳಿಲಿಕ್ಕೆ 7 ರಿಂದ 14 ದಿವಸದೊಳಗೆ ನಾವು ಅದರದ್ದು ಫಸಲನ್ನು ತೆಗೆದಾಯ್ತು, ಕಟಾವು ಮಾಡಿ ಆಯ್ತು. 7 ದಿವಸ ಕೆಲವೊಂದು 14 ದಿವಸದೊಳಗೆ ಅದರನ್ನು ಕಟ್ ಮಾಡಿ ನಾವು ಬಳಸುವಂಥದ್ದು. ಈ ಮೈಕ್ರೋಗ್ರೀನ್ ಏನಿದೆ ಅದನ್ನು ನಾವು ಈ ಕೊಕೊಪೀಟ್ ಅಲ್ಲಿ ಬೆಳೆಸುದು. ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ಅಂತ ಹೇಳಿದೆ, ಆದ್ರೆ ಅದರಲ್ಲಿ ಏನಾದ್ರೂ ಕೆಮಿಕಲ್ ಇಲ್ಲ. ಕೊಕೊಪೀಟ್ ಅಲ್ಲಿ ನಾವು ಬೀಜ ಬಿಟ್ಟು ಇದಕ್ಕೆ ನಾವು ಆರ್ಟಿಫಿಷಿಯಲ್ ಲೈಟ್ ಕೊಟ್ಟು ಬೆಳೆಸುವಂಥದ್ದು. ನೀರು ಮಾತ್ರ ಹಾಕ್ಲಿಕ್ಕೆ, ಅದಕ್ಕೆ ಬೇರೆ ಯಾವ ಕೆಮಿಕಲ್ಸ್ ಸಹ ಹಾಕ್ಲಿಕ್ಕೆ ಇಲ್ಲ. ತಮ್ಮ ಕ್ಲಿನಿಕ್ನ ಒಂದು ಸಣ್ಣ ಕೋಣೆಯನ್ನು ಅವರು ಮೈಕ್ರೋಗ್ರೀನ್ಗಳ ತಾಜಾ ಜಗತ್ತಾಗಿ ಪರಿವರ್ತಿಸಿದ್ದು, ಇಲ್ಲಿ ಬೆಳೆದು ಸಿದ್ಧವಾಗುವ ಹಸಿರು ಎಲೆಗಳ ಗಿಡಗಳು ಈಗ ರೋಗಿಗಳಿಗೆ ಆಹಾರದ ಭಾಗವಾಗಿ ಜೀವ ಸಂತೃಷ್ಟಿ ಎಂಬ ಹೊಸ ಔಷಧವಾಗಿ ಪರಿವರ್ತನೆಯಾಗುತ್ತಿದೆ. ಮಂಗಳೂರಿನ ಕದ್ರಿಯಲ್ಲಿರುವ ಸಂಜೀವಿನಿ ಆಯುರ್ವೇದಿಕ್ ಕ್ಲಿನಿಕ್ನಲ್ಲಿ ಡಾಕ್ಟರ್ ಮೀರಾ ಅವರು ಹೊಸದೊಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ತಮ್ಮ ಕ್ಲಿನಿಕ್ನ ಒಂದು ಕೋಣೆಯನ್ನು ಅವರು ಮೈಕ್ರೋಗ್ರೀನ್ಗಳ ಬೆಳೆಗಾರಿಕಾ ಕೇಂದ್ರವನ್ನಾಗಿ ಪರಿವರ್ತಿಸಿದ್ದು, ಅವರು ರ್ಯಾಡಿಶ್ ಪಿಂಕ್, ರ್ಯಾಡಿಶ್ ವೈಟ್, ಬಾಕ್ ಚಾಯ್, ಮಸ್ಟರ್ಡ್ ಗ್ರೀನ್ ಮತ್ತು ಬ್ರಾಕೊಲಿಯಂತಹ ಆರೋಗ್ಯಕರ ಮೈಕ್ರೋಗ್ರೀನ್ಗಳನ್ನು ಬೆಳೆಯುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ನೋಡಿದ್ರು ಕ್ಯಾನ್ಸರ್, ಯಾರಿಗೆ ಕೊಲೋನ್ ಕ್ಯಾನ್ಸರ್, ವಿವಿಧ ಪಾರ್ಟ್ಗಳಲ್ಲಿ ಕ್ಯಾನ್ಸರ್ ಬರ್ತಾ ಉಂಟು. ಕ್ಯಾನ್ಸರಿಗೆ ಹೊಸ ಚಿಕಿತ್ಸೆ ಉಂಟು, ಆದ್ರೆ ಚಿಕಿತ್ಸೆ ಪಡೆದು ಗುಣ ಆದ ಮೇಲೂ ಪುನಃ ಕ್ಯಾನ್ಸರ್ ಬರ್ತದೆ. ಇಲ್ಲ ಅಂದ್ರೆ ಕ್ಯಾನ್ಸರ್ ಔಷಧಿ ತಗೊಳ್ಳುವಾಗ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಬರ್ತದೆ. ಮತ್ತೆ ನಮ್ಮ ಡೇ ಟು ಡೇ ಪ್ರಾಕ್ಟೀಸ್ ಅಲ್ಲಿ ನೋಡುವಂತ ಇನ್ನೊಂದು ಪ್ರಾಬ್ಲಮ್ ಹೇಳಿದ್ರೆ ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್ ಅಲ್ಲಿ ಏನಾಗ್ತದೆ ಅಂತ ನಾವು ಕೇರ್ಲೆಸ್ ಮಾಡಿದ್ರೆ ಅದು ಕೊಲೆಸ್ಟ್ರಾಲ್ಗೆ ಹೋಗ್ತದೆ. ಕೊಲೆಸ್ಟ್ರಾಲ್ ಹೋಗಿ ಹೃದಯದಲ್ಲಿ ಬ್ಲಾಕ್ಸ್ ಅನ್ನು ಕೊಡ್ತದೆ. ಅಂತದೆಲ್ಲ ಚಿಕ್ಕ ಪುಟ್ಟ ತೊಂದರೆಗಳಿಗೆ ನಾವು ಔಷಧಿಯನ್ನು ಕೊಡದೆ ಏನಾದ್ರೂ ಗುಣ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ ನಮ್ಗೆ ಬಂದದ್ದು ಸೊಲ್ಯೂಷನ್ ಮೈಕ್ರೋಗ್ರೀನ್ ಅಂತ. ಇದು ನೋಡ್ಲಿಕ್ಕೆ ಪುಟ್ಟದಾದ್ರೂ ಇದರಲ್ಲಿ ತುಂಬಾ ವಿಟಮಿನ್ಸ್ ಇದೆ, ABCDEK ಇದೆ, ಮತ್ತೆ ಆಂಟಿ ಆಕ್ಸಿಡೆಂಟ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ದ ಕೆಮಿಕಲ್ಸ್, ಯಾವುದು ನಮ್ಗೆ ಔಷಧೀಯವಾದ ಕೆಮಿಕಲ್ಸ್ ಇದೆ ಅದು ನ್ಯಾಚುರಲಿ ನಮ್ಗೆ ನಮ್ಮ ದೇಹಕ್ಕೆ ಸಿಗ್ತದೆ. ಈ ಮೈಕ್ರೋಗ್ರೀನ್ ಅನ್ನು ಯಾವುದರೊಟ್ಟಿಗೆ ಬೇಯಿಸ್ಲಿಕ್ಕಿಲ್ಲ. ಮೈಕ್ರೋಗ್ರೀನ್ ಅನ್ನು ಹಸಿಯಾಗಿ ಸಲಾಡ್ ಅಲ್ಲಿ ತಗೊಳ್ಬಹುದು, ಸ್ಮೂದಿಯಲ್ಲಿ ತಗೊಳ್ಬಹುದು, ಅಥವಾ ನೀವು ಈಗ ಉಪ್ಪಿಟ್ಟು ಮಾಡ್ತೀರಿ, ಪಲಾವ್ ಮಾಡ್ತೀರಿ, ಅಥವಾ ಪದಂಗಿ ಒಗ್ಗರಣೆ ಹಾಕ್ತೀರಿ, ಅದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಿರಲ್ಲ, ಅದೇ ತರ ಇದನ್ನ ಮೈಕ್ರೋಗ್ರೀನ್ಸ್ ಅನ್ನ ಕಟ್ ಮಾಡಿ ಹಾಕಿ ಮುಚ್ಚಿಟ್ರೆ ಆಯ್ತು. ಅದು ಹಬೆಯಲ್ಲೇ ಸ್ವಲ್ಪ ಬೆಂದಂಗೆ ಆಗ್ತದೆ, ಆದ್ರೆ ಅದನ್ನು ಫುಲ್ ಬೇಯಿಸ್ಲಿಕ್ಕಿಲ್ಲ. ಹಾಗೆ ಬೇಯಿಸಿದ್ರೆ ಅದರಲ್ಲಿರುವ ವಿಟಮಿನ್ಸ್ ಗಳು ಹಾಳಾಗ್ತದೆ. ಸೊ ಮೈಕ್ರೋಗ್ರೀನ್ ಅನ್ನು ಯೂಸ್ ಮಾಡೋದು ಹೇಗೆ ಅಂತ ಯಾರು ತಲೆಬಿಸಿ ಮಾಡ್ಬೇಕಂತ ಇಲ್ಲ. ಅದನ್ನು ಯಾರು ಮತ್ತೆ ಎಲ್ಲಾ ಏಜಿನವರು ತಗೊಳ್ಬಹುದು, ಅಂತದ್ದೇನು ತೊಂದರೆ ಇಲ್ಲ. ಮಕ್ಕಳಿಗೂ ಕೊಡ್ಬೋದು. ಬೋನ್ ಹೆಲ್ತಿಗೆ ನೀವೀಗ ನೋಡಿದ್ರೆ ಯಾರಿಗೆ ನೋಡಿದ್ರು ಕೂದಲು ಉದುರುದು ಹೇಳ್ತೀರಿ. ಕೂದಲು ಉದುರುದು ಯಾಕೆ ಅಂತ ನೋಡಿದ್ರೆ ವಿಟಮಿನ್ D3 ಡಿಫಿಷಿಯನ್ಸಿ ಅಂತ ಕಾಣ್ತದೆ.
ಬೆಳಗ್ಗೆ ಬಿಸಿಲು ಸಂಜೆ ಬಿಸಿಲು ಕುತ್ಕೊಳ್ಳಿ ಅಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಬ್ಯುಸಿ ಆಗಿರ್ತೇವೆ. ನಾವು ಮನೆಗೆ ತಲುಪುವಾಗ ಸೂರ್ಯ ಹೋಗಿ ಆಗಿರ್ತದೆ. ಸೊ ಇಂಥ ವಿಟಮಿನ್ D3 ಡಿಫಿಷಿಯನ್ಸಿ ಇರುವವರಿಗೆ ಸಹ ಮೈಕ್ರೋಗ್ರೀನ್ ಒಂದು ಸುಲಭದ ಸೊಲ್ಯೂಷನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಮೈಕ್ರೋಗ್ರೀನ್ ಅಲ್ಲಿ ನ್ಯಾಚುರಲ್ ಆಗಿ ಸಿಕ್ಕುವ ವಿಟಮಿನ್ D3 ಸೋರ್ಸ್ ಇದೆ. ಇದನ್ನ ನಿಮ್ಮ ಫುಡ್ಡಿನಲ್ಲಿ ಹಾಕಿ ತಗೊಳ್ಳೋದ್ರಿಂದ ವಿಟಮಿನ್ D3 ಸಿಗ್ತದೆ. ವಿಟಮಿನ್ D3 ಡಿಫಿಷಿಯನ್ಸಿಯಿಂದ ಬರುವಂತ ಡಿಫರೆಂಟ್ ಪ್ರಾಬ್ಲಮ್ಸ್, ಈವನ್ ಥೈರಾಯ್ಡ್ ಅನ್ನು ಸಹ ಅವಾಯ್ಡ್ ಮಾಡಬಹುದು. ಇದು ಮದ್ದಲ್ಲ, ಯಾವುದೇ ರೋಗವನ್ನು ಬರದ ಹಾಗೆ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡುವಂತ ಒಂದು ಸೂಪರ್ ಫುಡ್. ನಿಮ್ಗೆ ಟೇಸ್ಟಿ ಸಹ ಉಂಟು. ಯಾಕೆಂದ್ರೆ ಈಗ ಇದನ್ನ ನಾವು ಮೂಲಂಗಿದು ಮಾಡ್ತೇವೆ, ಪಾಕ್ ಚಾಯ್ ಅಂತ ಒಂದು ಹರ್ಬ್ಸ್ ಇದೆ ಅದರದ್ದು ಮಾಡ್ತೇವೆ, ಮತ್ತೆ ಮಸ್ಟರ್ಡ್ ಮಾಡ್ತೇವೆ. ಮಸ್ಟರ್ಡ್ ಇದು ನಮ್ಮ ಜಾಯಿಂಟ್ ಪೇನಿಗೆ ಒಳ್ಳೇದು, ಕೂದಲು ಹೇರ್ ಫಾಲಿಗೆ ಒಳ್ಳೇದು, ಕಣ್ಣಿಗೆ ಒಳ್ಳೇದು. ಮತ್ತೆ ಬ್ರಾಕೊಲಿ ಮಾಡ್ತೇವೆ. ಬ್ರಾಕೊಲಿದಂತೂ ಈ ಕೊಲೋನ್ ಕ್ಯಾನ್ಸರ್ ಇಂದ ಪೀಡಿತರಾಗಿರುವವರಿಗೆ ಕಿಮೋ ತಗೊಳ್ಳುವಾಗ ಅಥವಾ ಒಂದ್ಸಲ ಕ್ಯೂರ್ ಆದ ಮೇಲೆ ಪುನಃ ಬರದ ಹಾಗೆ ನಮ್ಮ ಕೊಲೋನ್ ಹೆಲ್ತ್ ಅನ್ನು ಸರಿ ಮಾಡ್ಲಿಕ್ಕೆ ಹೆಚ್ಚಿಸ್ಲಿಕ್ಕೆ ತುಂಬಾ ಉಪಯುಕ್ತ ಆಗ್ತದೆ. ಕೆಲವೊಂದು ಈ ಮಂಗಳೂರಲ್ಲಿ ಏನಂದ್ರೆ ತುಂಬಾ ಹ್ಯುಮಿಡಿಟಿ ಸಹ ಇದೆ. ಇಲ್ಲಿನ ಕಂಡೀಷನ್ ಅಲ್ಲಿ ನಮ್ಗೆ ಕೆಲವೊಂದು ಗಿಡಗಳನ್ನು ಬೆಳೆಸಲಿಕ್ಕೆ ಕಷ್ಟ ಉಂಟು. ಆದ್ರೆ ಸಹ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಂಗಳೂರಿನ ಜನತೆ ಇನ್ನಷ್ಟು ಆರೋಗ್ಯವಂತ ಆಗ್ಲಿ ಅಂತ ನಮ್ದೊಂದು ಉದ್ದೇಶ. ನಮ್ಮ ಪೇಷಂಟಿಗೆ ನಾವು ಕೊಡುವಂತದ್ದು ಒಂದು ರಾಡಿಶ್ ಕೊಡ್ತೇನೆ. ರಾಡಿಶ್ ಇಂದ ಫ್ಯಾಟಿ ಲಿವರ್ ಅವಾಯ್ಡ್ ಆಗ್ತದೆ. ರಾಡಿಶ್ ಇಂದ ಹೊಟ್ಟೆಯಲ್ಲಿರುವ ಫ್ಯಾಟ್ ಹೋಗ್ತದೆ. ಮತ್ತೆ ಇದು ಮಸ್ಟರ್ಡ್ ಕೊಡ್ತೇನೆ. ಮಸ್ಟರ್ಡ್ ಅಲ್ಲಿ ಜಾಯಿಂಟ್ ಪೇನ್ ಅವರು ಹೆಚ್ಚಾಗಿ ನಮ್ಮ ಹತ್ರ ಬರ್ತಾರೆ, ಬೆನ್ನೋವು ಸೊಂಟ ನೋವು ಅಂತ. ಮಸ್ಟರ್ಡ್ ಕೊಡ್ತೇನೆ, ಬ್ರಾಕೊಲಿ ಕೊಡ್ತೇನೆ. ಒಂದ್ಸಲ ಬೀಟ್ರೂಟ್ ಸಹ ಮಾಡಿದ್ದೆವು. ಬೀಟದ್ದು ಈಗ ಕ್ಲೈಮೇಟ್ ಅಷ್ಟು ಫೇವರೇಬಲ್ ಇಲ್ಲ, ಅದು ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ಲಿಕ್ಕೆ ಒಳ್ಳೇದು. ಮತ್ತೆ ರ್ಯಾಡಿಶ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಉಂಟು, ಪಿಂಕ್ ರ್ಯಾಡಿಶ್, ವೈಟ್ ರ್ಯಾಡಿಶ್ ಅಂತ. ಅದು ನಮ್ಗೆ ಇದಕ್ಕೆ ಯಾವುದು ವಿಟಮಿನ್ ಡಿಗೆ ಒಳ್ಳೇದು. ಮತ್ತೆ ಪಾಕ್ ಚಾಯ್ ಅಂತೂ ವಿಟಮಿನ್ D3 ಬೆಸ್ಟ್, ಬೋನ್ ಹೆಲ್ತ್ ಗೆ ಬೆಸ್ಟ್. ಮತ್ತೆ ಕ್ಯಾನ್ಸರ್ ಪೀಡಿತರಾದವರು ಪೋಸ್ಟ್ ಕೀಮೋ ಎಲ್ಲ ಪಾಕ್ ಚಾಯ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ.